ಎಲ್ಲ ಪದಾಧಿಕಾರಿಗಳೇ, ಬಂಧುಗಳೇ, ಇವತ್ತು ಏನು 1ನೇ ತಾರೀಕು ಮಾರ್ಚ್ 1ನೇ ತಾರೀಕು ನಡೀತಕ್ಕಂಥ ಈ ನೂತನ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ರಂಗಭೂಮಿ ಕಲಾವಿದರ ಸಂಘದ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಅದರ ವಿಚಾರವಾಗಿ ಇವತ್ತು ನಾವು ಗೋಷ್ಠಿಯನ್ನು ಕರೆದಿದ್ದೇವೆ. ನಾವು ಬಹಳ ವರ್ಷಗಳಿಂದ ಒಂದು ಮಹದಾಸೆ ಇತ್ತು, ಒಂದು ಭವನವನ್ನು ನಿರ್ಮಾಣ ಮಾಡಬೇಕು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಏನು ಜಿಲ್ಲಾ ಸಂಘ ಇದೆ ಅದಕ್ಕೊಂದು ಕಚೇರಿಯ ಅವಶ್ಯಕತೆ ಇದೆ. ಸುಮಾರು ವರ್ಷಗಳಿಂದ ಬಾಡಿಗೆ ಕಟ್ಕೊಂಡು ಈ ಭವನವನ್ನು ಉಪಯೋಗಿಸ್ಕೊಳ್ತಾ ಇದ್ವಿ. ಬಾಡಿಗೆ ಮಾಡಿ ಅದರಲ್ಲಿ ಉಪಯೋಗಿಸ್ಕೊಳ್ಕೊಂಡು ನಾವು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ. ಎಷ್ಟು ದಿವಸ ಅಂತ ನಾವು ಬಾಡಿಗೆ ಕಟ್ಟೋದು ಅಂತೇಳಿ ಒಂದು ಸ್ವಂತ ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಅಂತ ನಮ್ಮೆಲ್ಲ ಪದಾಧಿಕಾರಿಗಳ ಒತ್ತಾಸೆ ಆಗಿತ್ತು. ಅದರಂತೆ ಇವತ್ತು ಈ ಒಂದು ಜಾಗವನ್ನು ಮಾಡಿಕೊಂಡು ಈ ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ಭಾಳ ಪ್ರಯಾಸಪಟ್ಟು ಮಾಡಿದ್ವಿ. ಇದು ಯಾವುದೇ ಒಂದು ಸರ್ಕಾರದ ಅನುದಾನ ತಗೊಳ್ಳಿಲ್ಲ. ಎಲ್ಲ ಕಲಾವಿದರು ಮತ್ತು ಸಮಾಜದ ಗಣ್ಯರಿಂದ ದೇಣಿಗೆಯನ್ನು ಪಡೆದು ಪದಾಧಿಕಾರಿಗಳು ಅಷ್ಟು ಹಾಕ್ಕೊಂಡು ಈ ಭವನವನ್ನು ಸ್ವಂತ ಹಣದಲ್ಲಿ ನಾವು ನಿರ್ಮಾಣ ಮಾಡಿದ್ದೇವೆ. ಈ ನಿರ್ಮಾಣ ಮಾಡಲಿಕ್ಕೆ ಕಾರಣೀಭೂತರಾದಂಥ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾದ ವಂದನೆಯನ್ನು ನಾನು ತಿಳಿಸ್ತೇನೆ. ಅದೇ ರೀತಿ ಏನು ನಾವು 1ನೇ ತಾರೀಕು ಭಾನುವಾರ 10:30 ಗಂಟೆಗೆ ಇದನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ಈ ರಾಜ್ಯದ ಸಚಿವರಾದಂಥ ಸನ್ಮಾನ್ಯ KH ಮುನಿಯಪ್ಪನವರು, ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಉದ್ಘಾಟನೆಗೆ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷರಾದಂಥ ಗೌರವಾನ್ವಿತರಾದಂಥ ಸನ್ಮಾನ್ಯ ಸಾರಾ ಗೋವಿಂದ್ರವರನ್ನ ಮತ್ತು ಈ ಒಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರಾದಂಥ ಮಾಜಿ ಸಚಿವರಾದಂಥ ರೇವಣ್ಣವರನ್ನ, ಈ ಕ್ಷೇತ್ರದ ಲೋಕಸಭಾ ಸದಸ್ಯರಾದಂಥ ಸನ್ಮಾನ್ಯ ಸುಧಾಕರ್ ಸಾಹೇಬ್ರನ್ನ, ಈ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಧೀರಜ್ ಮುನ್ರಾಜ್ ಅವರನ್ನ, ಮಾಜಿ ಶಾಸಕರಾದಂಥ ವೆಂಕಟರಮಣಯ್ಯನವರನ್ನ, ಹೀಗೆ ಅನೇಕ ಗಣ್ಯರನ್ನ ನಾವು ಕರೆದು ಇದನ್ನ ಉದ್ಘಾಟನೆ ಮಾಡಬೇಕು ಅಂತ ಮಾಡ್ಕೊಂಡಿದ್ದೇವೆ. ಅದಕ್ಕೆ ತಮ್ಮೆಲ್ಲರ ಏನು ನಮಗೆ ಸಹಕಾರ ಬಹಳ ಅವಶ್ಯಕತೆ. ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ಮಾಧ್ಯಮಗಳಲ್ಲಿ ಪ್ರಕಟ ಮಾಡಬೇಕು ಅಂತ ಈ ಗೋಷ್ಠಿಯನ್ನು ಕರೆದಿದ್ದೇವೆ. ಇದಾದ ನಂತರ ಈ ಒಂದು ಆದಮೇಲೆ ಸಣ್ಣ ವೇದಿಕೆ ಕಾರ್ಯಕ್ರಮ ಇರ್ತದೆ. ಈ ಒಂದು ನಮಗೆ ಸಹಾಯ ಹಸ್ತ ನೀಡಿರ್ತಕ್ಕಂಥ ಎಲ್ರಿಗೂ ಅಭಿನಂದನೆಯನ್ನು ಮಾಡಬೇಕು, ವಂದನೆಯನ್ನು ತಿಳಿಸಬೇಕು, ಕೃತಜ್ಞತೆಯನ್ನು ತಿಳಿಸಬೇಕು ಅಂತ ಆ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದೇವೆ. ಇದೇ ಸಂದರ್ಭದಲ್ಲಿ ಖ್ಯಾತ ಕಲಾವಿದರಿಗೆ ಒಂದಿಷ್ಟು ಜನಕ್ಕೆ ಸನ್ಮಾನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಆ ವೇದಿಕೆ ಕಾರ್ಯಕ್ರಮ ಆದ ನಂತರ ಸಾಯಂಕಾಲದವರೆಗೂ ಈ ಒಂದು ಕಾರ್ಯಕ್ರಮದಲ್ಲಿ ರಂಗಗೀತೆಗಳನ್ನು ಆಡ್ತಕ್ಕಂಥದ್ದು, ವಿವಿಧ ಕಾರ್ಯಕ್ರಮಗಳನ್ನು ಸಹ ನಾವು ಇಟ್ಕೊಂಡಿದ್ದೇವೆ. ಇದಕ್ಕೆ ಸಾರ್ವಜನಿಕರು, ಈ ಜಿಲ್ಲೆಯ ಎಲ್ಲ ಗೌರವಾನ್ವಿತ ಕಲಾವಿದರು ಮತ್ತು ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ಕನ್ನಡ ಪರ ಸಂಘಟನೆಗಳು, ಇದರಲ್ಲಿ ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ, ಯಾವುದೇ ಪಕ್ಷಭೇದ ಇಲ್ಲ. ಇಲ್ಲಿ ಒಂದೇ ಜಾತಿ, ಕಲಾವಿದರ ಜಾತಿ. ಹಾಗಾಗಿ ಎಲ್ಲ ಪಕ್ಷದ ಮುಖಂಡರುಗಳು, ಸಮಾಜ ಸೇವಕರು ಎಲ್ಲರೂ ಸಹ ಇದಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು. ಮುಂದಿನ ದಿನಗಳಲ್ಲಿ ಇಲ್ಲಿ ಅನೇಕ ತರಬೇತಿಗಳನ್ನು, ಕಲಾವಿದರಿಗೆ ತರಬೇತಿಗಳನ್ನು ಮಾಡ್ತಕ್ಕಂಥ ಒಂದು ನಿರಂತರವಾಗಿ ಕಾರ್ಯಕ್ರಮಗಳು ನಡೆಯುವಂಥ ಒಂದು ಇದನ್ನು ನಾವು ಇಟ್ಕೊಂಡಿದ್ದೇವೆ. ಅನೇಕ ಆಸೆಗಳನ್ನು ಹೊತ್ತು ಈ ಭವನವನ್ನು ನಿರ್ಮಾಣ ಮಾಡಿದ್ದೇವೆ. ತಮ್ಮೆಲ್ಲರ ಸಹಕಾರ, ಸಾರ್ವಜನಿಕರ ಸಹಕಾರ, ಸರ್ಕಾರದ ಇಲಾಖೆಯ ಸಹಕಾರದಿಂದ ಇದರ ಮೇಲೊಂದು ಭವನವನ್ನು ಕಟ್ಟಬೇಕು ಅಂತ ನಾವು ಮುಂದಾಲೋಚನೆ ಇದೆ. ಈಗ ಸದ್ಯಕ್ಕೆ ಈ ಭವನವನ್ನು ಉದ್ಘಾಟನೆ ಮಾಡಲಿಕ್ಕೆ 1ನೇ ತಾರೀಕು ಭಾನುವಾರ ಸಕಲ ಎಲ್ಲ ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲರೂ ಇಲ್ಲಿಗೆ ಬಂದು ಎಲ್ಲ ಕಲಾವಿದರು ಇಲ್ಲಿ ಒಗ್ಗೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ಈ ಗೋಷ್ಠಿಯನ್ನು ಕರೆದಿದ್ದೇವೆ. ತಮ್ಮ ಮೂಲಕ ನಾವು ಮನವಿ ಮಾಡ್ಕೊಳ್ತೇವೆ,
ಎಲ್ಲರೂ ಇದಕ್ಕೆ ನಮ್ಮ ಈ ಒಂದು ಸಂಘದ ಮೇಲೆ ಪ್ರೀತಿ, ಅಭಿಮಾನ, ಗೌರವ ಇಟ್ಟು ನಮಗೆ ಸಹಕಾರ ಕೊಡಬೇಕು ಅಂತ. ನಮ್ಮ ಸಂಘ 2009ರಲ್ಲಿ ಸ್ಥಾಪನೆ ಆಯಿತು. 2009ರಿಂದ ಇದುವರೆಗೂ ನಾವು ಸುಮಾರು 2-3 ಕಡೆ ಬಾಡಿಗೆಗೆ ಆಫೀಸ್ ಮಾಡಿಕೊಂಡು ಅಲ್ಲಿ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬರಬೇಕಾಯ್ತು. ಅಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದಕ್ಕೆ ಆ ಆಫೀಸ್ ಸಾಲ್ತಾ ಇರಲಿಲ್ಲ. ಆಗ ನಾವು ಕಲಾಭವನವನ್ನ ಎಲ್ಲವನ್ನು ಆಶ್ರಯಿಸಬೇಕಾಯಿತು. ಅದಕ್ಕೆ ಸ್ವಲ್ಪ ದುಡ್ಡು ಕಾಸಿನ ಖರ್ಚು ಬರ್ತಿತ್ತು. ಇದೆಲ್ಲವನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಒಂದು ಬಹಳ ದಿನಗಳ ಆಸೆ, ಒಂದು ಕಲಾಭವನವನ್ನ ಚಿಕ್ಕದಾಗಿ ಒಂದು ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಒಂದು ಅನುಕೂಲ ಆಗಬೇಕು, ಆ ತರ ಒಂದು ಕಲಾಭವನವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಮ್ಮ ಸಂಘದ ಗೌರವಾಧ್ಯಕ್ಷರು ಮತ್ತು ನಮ್ಮ ಎಲ್ಲಾ ಪದಾಧಿಕಾರಿಗಳ ಸಹಕಾರ ಸಂಪೂರ್ಣವಾಗಿ ನಮಗೆ ಇತ್ತು. ಎಲ್ಲರ ಒಂದು ಸಹಕಾರದಿಂದ ಎಲ್ಲರೂ ಕೈ ಜೋಡಿಸಿ ಈ ಒಂದು ದಾನಿಗಳ ಸಹಕಾರ ಎಲ್ಲವನ್ನು ಪಡೆದು ಈ ಒಂದು ಕಲಾಭವನವನ್ನ ನಿರ್ಮಾಣ ಮಾಡಿದ್ದೇವೆ. ಈ ಕಲಾಭವನ ಉದ್ಘಾಟನೆಗೆ ಮಾನ್ಯ ಸಚಿವರು, ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂತಹ ಮುನಿಯಪ್ಪನವರು ಬರ್ತಾ ಇದ್ದಾರೆ, ಸ್ವಾಮೀಜಿಗಳು ಬರ್ತಾ ಇದ್ದಾರೆ, ಎಲ್ಲ ನಮ್ಮ 4 ತಾಲೂಕಿನ ಶಾಸಕರು ಸಹ ಬರ್ತಾ ಇದ್ದಾರೆ. ಇದಕ್ಕೆ ನಮ್ಮ ಎಲ್ಲ ಜಿಲ್ಲೆಯ ಎಲ್ಲ ಸಂಘಟನೆಗಳ ಎಲ್ಲ ಪದಾಧಿಕಾರಿಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ನಡೆಯುವ ಮಾರ್ಚ್ 1ನೇ ತಾರೀಕು ನಡೆಯುವ ಕಾರ್ಯಕ್ರಮದಲ್ಲಿ ಎಲ್ಲಾ ಸಂಘಟನೆಗಳು ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಎಲ್ಲ ನಮ್ಮ ಜಿಲ್ಲೆಯ ತಾಲೂಕು ಕಲಾವಿದರ ಸಂಘದ ಪದಾಧಿಕಾರಿಗಳು, ಹೋಬಳಿ ಸಂಘದ ಪದಾಧಿಕಾರಿಗಳು, ನಾಟಕ ಮಂಡಳಿಯ ಎಲ್ಲಾ ಕಲಾಭಿಮಾನಿಗಳು ಬಂದು ಈ ನಮ್ಮ ಕಲಾಭವನ ಉದ್ಘಾಟನೆಯನ್ನು ನಡೆಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ವಿನಯದಿಂದ ಪ್ರಾರ್ಥಿಸಿಕೊಳ್ಳುತ್ತೇನೆ.